ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ವಕ್ರಗತಿಯಲ್ಲಿ ಇರ್ತದೆ. ನಂತರ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರಗತಿ ಅಂದರೆ ಏನು, ಮತ್ತು ತುಲಾ ರಾಶಿಯವರ ಮೇಲೆ ಇದು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡುತ್ತೆ, ತುಲಾ ರಾಶಿಯವರು ಇದನ್ನು ಯಾವ ರೀತಿ ನೋಡಬೇಕು ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಇದು ಒಂದು ರೀತಿಯಲ್ಲಿ ಶನಿಯ ಆಡಿಟ್ ಸಮಯ ಅಂತ ತಗೋಬೋದು. ಶನಿ ವಕ್ರ ಅಂದರೆ ಏನು ನೀವು ಇದುವರೆಗೂ ಬದುಕ್ತಾ ಬಂದಿದ್ದೀರೋ ಮತ್ತು ನೀವು ತಗೊಂಡಂಥ ನಿರ್ಧಾರಗಳು ಈ ವಿಚಾರದಲ್ಲಿ ರೀಥಿಂಕ್ ಆ್ಯಂಡ್ ರೀಡು ಅನ್ನುವಂಥ ಒಂದು ಪ್ರಮೇಯ ಎದುರಾಗುತ್ತೆ ಅಂತ ಅರ್ಥ. ಮುಖ್ಯವಾಗಿ ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಅಪ್ರೋಚ್, ನಿಮ್ಮ ಒಂದು ಬದುಕಿನ ರೀತಿ ಈ ವಿಚಾರಗಳಲ್ಲಿ ಪರಾಮರ್ಶೆ ಮಾಡುವಂಥ ಕೆಲವೊಂದು ಸನ್ನಿವೇಶಗಳು ಎದುರಾಗ್ಬೋದು. ಹೀಗಾಗಿ ನೀವು ತಗೊಂಡಂಥ ನಿರ್ಧಾರಗಳ ಮೇಲೆ ನಿಮಗೇನೆ ಸೆಲ್ಫ್ ಡೌಟ್ ಬರ್ಬೋದು. ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ಇಲ್ವಾ ಅನ್ನೋ ರೀತಿಯ ಕೆಲವೊಂದು ಅನುಮಾನಗಳು ಕೂಡ ಕಾಡೋ ಸಾಧ್ಯತೆ ಇರ್ತದೆ. ಇದೇನು ಬಾಹ್ಯ ಘಟನೆ ಅಲ್ಲ, ಇದು ರಾಶಿಯಿಂದ ಹೇಳುವಂಥ ಒಂದು ಫಲ ಆಗಿರೋದ್ರಿಂದಾಗಿ ಇದು ನಿಮ್ಮ ಮನಸ್ಸಿನೊಳಗಿನ ಒಂದು ಆಂತರಿಕ ಕರೆಕ್ಷನ್ ಫೇಸ್ ಆಗಿರ್ತದೆ. ಈ ಸಮಯದಲ್ಲಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆಗ್ಬೋದು, ಕೆಲಸ ಮಾಡ್ತಾ ಇದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅನ್ನಿಸ್ಬೋದು, ಸಣ್ಣ ಸಣ್ಣ ವಿಚಾರಗಳು ಕೂಡ ಮೆಂಟಲ್ ಪ್ರೆಷರ್ ಕೊಡ್ಬೋದು, ಜನರೊಂದಿಗೆ ಹೊಂದಿಕೊಳ್ಳೋ ಪ್ರಯತ್ನ ಏನಿದೆಯೋ ಅದು ನಿಮಗೆ ದಣಿವು ತರುವ ಸಾಧ್ಯತೆಯನ್ನು ಕೂಡ ಇರ್ತದೆ. ಹೀಗಾಗಿ ಶನಿ ವಕ್ರ ಸಮಯದಲ್ಲಿ ನಾನು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಆದರೂ ನೆಮ್ಮದಿ ಯಾಕಿಲ್ಲ ಅಂತ ಅನ್ನಿಸ್ಬೋದು. ತುಲಾ ರಾಶಿಯವರಿಗೆ ಆ ರೀತಿಯ ಒಂದು ಬ್ಯಾಲೆನ್ಸ್ ಮಾಡುವಂಥ ಒಂದು ಸ್ವಭಾವನೂ ಇರ್ತದೆ, ಆ ಸಾಮರ್ಥ್ಯನೂ ಇರ್ತದೆ. ಸಾಮಾನ್ಯವಾಗಿ ಏನು ಈ ಶನಿ ವಕ್ರ ಅವಧಿಯಲ್ಲಿ ಬಾಹ್ಯ ಒಂದು ಗ್ರೋತ್ ಅನ್ನುವಂಥದ್ದು ಏನಿದೆಯೋ ಅದು ಸ್ಲೋ ಆಗೋ ಸಾಧ್ಯತೆ ಇರ್ತದೆ. ಇಲ್ಲಿ ನಿಮ್ಮ ಆಂತರಿಕ ಒಂದು ಸ್ಟ್ರಕ್ಚರ್, ಮನಸ್ಸಿನ ಒಳಗಿನ ಆಂತರಿಕ ಸ್ಟ್ರಕ್ಚರ್, ಮುಖ್ಯವಾಗಿ ತುಲಾ ರಾಶಿಯವರ ವಿಚಾರದಲ್ಲಿ ಹೇಳೋದಾದರೆ ಈ ರಿಲೇಷನ್ಶಿಪ್ ಏನು ಸಂಬಂಧಗಳನ್ನು ಹ್ಯಾಂಡಲ್ ಮಾಡುವಂಥ ಒಂದು ರೀತಿ ಏನಿದೆಯೋ ಅಲ್ಲಿ ನೀವು ಕೆಲವೊಂದು ಇನ್ಸ್ಪೆಕ್ಷನ್ಗೆ ಒಳಪಟ್ಟಂಥ ಒಂದು ಅನುಭವಗಳನ್ನು ಎದುರಿಸುವಂಥ ಸಾಧ್ಯತೆ ಬರ್ಬೋದು. ಇಲ್ಲಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ಡಿಸಿಷನ್ ಮೇಕಿಂಗ್, ಅಂದರೆ ನಿಮ್ಮ ನಿರ್ಧಾರಗಳು, ಕಾನ್ಫ್ಲಿಕ್ಟ್ ಅವಾಯ್ಡೆನ್ಸ್ ಅಂತಂದರೆ ಸಂಘರ್ಷಗಳು ಅಂತ ಎದುರಾದಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡೋದು ಕೂಡ ತುಲಾರಾಶಿಯವರ ಒಂದು ಸ್ವಭಾವ. ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ಲಿಂಗ್ ಅಂದರೆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ವಿಚಾರ, ಮತ್ತು ಡೈಲಿ ಡಿಸಿಪ್ಲಿನ್, ಹಾಗೆಯೇ ಪೀಪಲ್ ಪ್ಲೀಸಿಂಗ್ ಮೈಂಡ್ಸೆಟ್ ಅಂತ ಇದು ಸ್ವಲ್ಪ ತುಲಾರಾಶಿಯವರಿಗೆ ಇರ್ತದೆ. ಜನರನ್ನು ಖುಷಿಪಡಿಸೋದು ಅಂದರೆ ಇವರು ಸಂಬಂಧಗಳಿಗೆ ಬೆಲೆ ಕೊಡೋದ್ರಿಂದಾಗಿ, ಹಾಗೆಯೇ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋ ರೀತಿಯ ಒಂದು ಮೈಂಡ್ಸೆಟ್ ಇರೋದ್ರಿಂದಾಗಿ ಈ ಬೇರೆಯವರನ್ನು ಖುಷಿಪಡಿಸುವ ವಿಚಾರಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ. ಇದರಿಂದಾಗಿ ಕೆಲಸ ಸ್ಲೋ ಅಂತ ಅನ್ನಿಸ್ಬೋದು, ಕ್ಲಾರಿಟಿ ಕಡಿಮೆ ಆಗ್ಬೋದು, ಮನಸ್ಸು ಹೆವಿ ಇಂಟ್ಲು ಅನ್ನಿಸ್ಬೋದು, ಹಾಗೆಯೇ ಮೋಟಿವೇಶನ್ ಕೂಡ ಡ್ರಾಪ್ ಆಗೋ ಸಾಧ್ಯತೆ ಇರ್ತದೆ. ಇತರರ ಅಭಿಪ್ರಾಯದ ಬಗ್ಗೆ ಹೆಚ್ಚು ಯೋಚಿಸುವ ಟೆಂಡೆನ್ಸಿಯು ಕೂಡ ಬೆಳಿಬೋದು. ತುಲಾರಾಶಿಯವರು ಹಾರ್ಮೋನಿ ಮೇಂಟೈನ್ ಮಾಡೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲರಿಗೂ ಸಮಾಧಾನ ಸಿಗಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಈ ರೀತಿ ಯೋಚಿಸ್ತಾರೆ. ತುಲಾರಾಶಿಯವರ ಒಂದು ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಡಿಪ್ಲೊಮೆಸಿ, ಹಾಗೆಯೇ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಕೋಪರೇಷನ್ ಸಹಕಾರ, ಮತ್ತು ಫೇರ್ನೆಸ್ ಅಂದರೆ ನ್ಯಾಯಸಮ್ಮತವಾಗಿ ನಡ್ಕೊಳ್ಳುವಂಥದ್ದು. ಆದರೆ ಶನಿ ವಕ್ರ ಫೇಸ್ನಲ್ಲಿ ಇದೇ ಸ್ಟ್ರೆಂತ್ ಏನಿದೆಯೋ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ತೊಂದರೆಯನ್ನು ಕೊಡುವ ಸಾಧ್ಯತೆಯೂ ಇರ್ತದೆ. ಹೇಗೆ ಅಂದರೆ ಎಲ್ಲರನ್ನು ಖುಷಿಪಡಿಸೋದಕ್ಕೆ ಪ್ರಯತ್ನಿಸೋದು, ಬೇಡ ಅಂತ ಹೇಳೋಕ್ಕಾಗದೇ ಇರೋದು, ಮತ್ತು ನಿರ್ಧಾರಗಳನ್ನು ಪೋಸ್ಟ್ಪೋನ್ ಮಾಡೋದು, ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡೋದು, ಇಂಥ ವಿಚಾರಗಳು ಕೆಲವೊಂದು ಸಲ ಮಿಸ್ಟೇಕ್ ಆಗಿ ಪರಿಗಣಿಸೋ ಸಾಧ್ಯತೆಗಳು ಇರ್ತದೆ. ಮುಖ್ಯವಾಗಿ ಇಲ್ಲಿ ಮಿಸ್ಟೇಕ್ ಹೇಗಾಗುತ್ತೆ ಅಂದರೆ ಶಾಂತಿಗೋಸ್ಕರ ಎಲ್ಲವನ್ನು ಅವಾಯ್ಡ್ ಮಾಡುವಂಥದ್ದು ಅಂತ. ಹೇಗೆ ಅಂದರೆ ಕ್ಲಾರಿಟಿ ಬೇಕಾದ ಜಾಗದಲ್ಲಿ ಕಾಂಪ್ರಮೈಸ್ ಆಗೋದು, ರಾಜಿ ಆಗ್ಬಿಡೋದು, ಡಿಸಿಷನ್ ಮಾಡಬೇಕಾದ ಜಾಗದಲ್ಲಿ ಡಿಲೇ ಮಾಡೋದು, ವಿಳಂಬ ಮಾಡೋದು, ಸತ್ಯ ಹೇಳಬೇಕಾದ ಜಾಗದಲ್ಲಿ ಸೈಲೆಂಟ್ ಆಗೋದು, ಯಾರಿಗೂ ಬೇಜಾರಾಗಬಾರ್ದು ಅಂತ ಅಭಿಪ್ರಾಯವನ್ನೇ ಒತ್ತಿ ಹಾಕ್ಕೊಳ್ಳೋದು. ಸೊ ಇಂಥ ವಿಚಾರಗಳಿಂದ ನಿಮ್ಮ ಲೈಫ್ನಲ್ಲಿ ಏನಾದರೂ ಪದೇ ಮರಳಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆ ಅಂದರೆ ಇದು ಒಂದು ಲೂಪ್ ರೀತಿ ನಡೀತಾ ಇರ್ತದೆ. ಸೊ ಶನಿ ವಕ್ರ ಅಂದರೆ ವಕ್ರ ಅಂದರೆ ಮರಳಿ ಬರುವಂಥದ್ದು ಅಂತ ಅರ್ಥ. ಸೊ ಹೀಗಾಗಿ ನಿಮ್ಮ ಜೀವನದ ಒಂದು ಬ್ಯಾಲೆನ್ಸ್ ಮಾಡೋದು, ಬೇರೆಯವರ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಿಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡೋ ವಿಚಾರದಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಸೊ ಅಂಥ ವಿಚಾರದಲ್ಲಿ ಯೋಚನೆ ಮಾಡಲಿಲ್ಲ ಅಂದರೆ ಏನು ಇದರಿಂದ ಆಗುವಂಥ ಕೆಲವೊಂದು ಏನು ಇಷ್ಟು ಮಿಸ್ಟೇಕ್ ಅಂತ ಹೇಳಿದ್ರು, ಕೆಲವೊಂದು ವಿಚಾರಗಳಲ್ಲಿ ಮಿಸ್ಟೇಕ್ ಅಂತ ಏನು ಹೇಳೋದ್ನೋ ಇಂಥ ವಿಚಾರಗಳಿಂದ ಆಗುವಂಥ ತೊಂದರೆಗಳೇನಿದೆ ಮತ್ತೆ ಮರಳಿ ಬರುವಂಥ ಸಾಧ್ಯತೆಗಳಿರ್ತದೆ ಅಂತ ಅರ್ಥ. ಅಂದರೆ ಸೇಮ್ ರಿಲೇಷನ್ಶಿಪ್ ಇಶ್ಯೂ ಅಂದರೆ ಸಂಬಂಧಗಳಲ್ಲಿ ಒಂದೇ ರೀತಿಯ ಸಮಸ್ಯೆಗಳು ಪದೇ ಬರುವಂಥದ್ದು, ವರ್ಕ್ ಪ್ಲೇಸ್ನಲ್ಲಿ ಪದೇ ಒಂದೇ ರೀತಿಯ ಕಾನ್ಫ್ಲಿಕ್ಟ್ಗಳು ಎದುರಾಗುವಂಥದ್ದು, ಮತ್ತು ನಿರ್ಧಾರಕ್ಕೆ ಬರೋದಕ್ಕೆ ಪರದಾಡೋದು. ಸಾಮಾನ್ಯವಾಗಿ ತುಲಾರಾಶಿಯವರು ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಓವರ್ ಥಿಂಕಿಂಗ್ ಕಾಡೋದ್ರಿಂದಾಗಿ ಬೇಗ ನಿರ್ಧಾರಕ್ಕೆ ಬರಲಿಕ್ಕಾಗಲ್ಲ. ಹೀಗಾಗಿ ಮೆಂಟಲ್ ಸ್ಟ್ರೆಸ್ಸನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಹಾಗಾದರೆ ಈ ಶನಿ ವಕ್ರ ಫೇಸನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ವಿಚಾರ ನಾನು ಇಲ್ಲಿ ರೆಮಿಡಿ ಅಂತ ಹೇಳಲ್ಲ, ಕೆಲವೊಂದು ಕರೆಕ್ಷನ್ ಮೆಥಡ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ಇದನ್ನು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಇತರರನ್ನು ಮೆಚ್ಚಿಸಬೇಕು ಅನ್ನುವಂಥ ನಿಮ್ಮ ಒಂದು ಸ್ವಭಾವ ಏನಿದೆಯೋ ಈ ವಿಚಾರದಲ್ಲಿ ನೀವು ರೀಥಿಂಕ್ ಮಾಡಬೇಕಾಗುತ್ತೆ. ಸ್ಟಾಪ್ ಪ್ಲೀಸಿಂಗ್ ಪೀಪಲ್ ಅಂತ. ತುಲಾರಾಶಿಯವರು ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯದಾಗಿ ಯೋಚಿಸಬೇಕು ಅಂತ ಬಯಸ್ತಾರೆ. ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ಅವರು ಏನಾದರೂ ಡಿನಯಲ್ ಅಂತ ಹೇಳ್ತಾರಲ್ಲ, ಏನಾದರೂ ಬೇಕು ಬೇಡ ಅನ್ನುವಂಥ ವಿಚಾರ ಬಂದಾಗ ಇವ್ರಿಗೆ ಇಷ್ಟ ಇಲ್ಲದಿದ್ರೂ ಕೂಡ ರಾಜಿ ಆಗ್ತಾ ಇರ್ತಾರೆ. ಸೊ ಹೀಗಾಗಿ ಎಲ್ಲಿ ಬೇಡ ಅಂತ ಅನಿಸುತ್ತೋ ಅಲ್ಲಿ ಬೇಡ ಅಂತ ಹೇಳಬೇಕಾಗತ್ತೆ. ಎಲ್ಲರನ್ನು ಖುಷಿಪಡಿಸುವ ಹೊಣೆ ನಿಮ್ದಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ.
ಮತ್ತೆ ಎರಡನೇ ಕರೆಕ್ಷನ್ ಅಂದ್ರೆ ಮೇಕ್ ಡಿಸಿಷನ್ ಆನ್ ಟೈಮ್ ಅಂತಂದ್ರೆ ತುಲಾರಾಶಿಯವರು ಡಿಸಿಷನ್ಗೆ ಬರೋದಕ್ಕೆ ಸಮಯ ತಗೊಳ್ತಾರೆ, ಬಹಳ ಓವರ್ ಥಿಂಕ್ ಮಾಡಿ ಆಮೇಲೆ ಡಿಸಿಷನ್ಗೆ ಬರೋದು. ಸೊ ಏನಾಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಡಿಸಿಷನ್ ಅನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗುವಂತ ಕೆಲವೊಂದು ಸ್ವಭಾವನೂ ಇರ್ತದೆ. ಹೀಗಾಗಿ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅದರಲ್ಲಿ ಒಂದು ಡಿಸಿಷನ್ಗೆ ಬರಬೇಕು ಅಂದರೆ ಒಂದು ಟೈಮ್ ಫ್ರೇಮ್ ಇಟ್ಕೊಳ್ಬೇಕಾಗುತ್ತೆ, ಒಂದು ಡೆಡ್ಲೈನ್ ಅಂತ ಇಟ್ಕೊಳ್ಬೇಕಾಗುತ್ತೆ. ಆ ಸಮಯದ ಒಳಗಡೆ ನೀವು ಎಷ್ಟು ಬೇಕಾದರೂ ಯೋಚನೆ ಮಾಡ್ಬೋದು, ನಂತರ ಡಿಸಿಷನ್ಗೆ ಬರಬೇಕು. ಒಮ್ಮೆ ಯೋಚಿಸಿ ನೀವು ಡಿಸಿಷನ್ಗೆ ಬಂದ ಮೇಲೆ ಮತ್ತೆ ಅದರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಇಲ್ಲಿ ಮತ್ತೆ ಕನ್ಫ್ಯೂಷನ್ ಶುರುವಾಗೋ ಸಾಧ್ಯತೆ ಇರ್ತದೆ, ಓವರ್ ಥಿಂಕಿಂಗ್ ಅನ್ನಿಸ್ಕೊಳ್ಳುತ್ತೆ ಅದು. ಮತ್ತೆ ಮೂರನೇ ವಿಚಾರ ಸಂಘರ್ಷಗಳಿಗೆ ಸಂಬಂಧಪಟ್ಟಿರೋದು, ಫೇಸ್ ಕಾನ್ಫ್ಲಿಕ್ಟ್ಸ್ ಮೆಚ್ಯೂರ್ಲಿ ಅಂತ. ನೀವೇನು ಕಾನ್ಫ್ಲಿಕ್ಟ್ಗಳು ಅಂತ ಎದುರಾದಾಗ ನೀವು ಅದನ್ನು ಅವಾಯ್ಡ್ ಮಾಡಬೇಕು ಅಂತಲೂ ಇಲ್ಲ, ಅಥವಾ ನೀವು ಅದನ್ನು ಸೀದಾ ಹೋಗಿ ನೇರ ಎದುರಿಸಬೇಕು ಅಂತಲೂ ಇಲ್ಲ. ಆದರೆ ಒಂದು ಪ್ರೌಢಿಮೆಯಿಂದ ಅದನ್ನು ನಿಭಾಯಿಸೋದಕ್ಕೆ ನೀವು ಪ್ರಯತ್ನ ಪಡ್ಬೋದು ಅಂತ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಸಂಘರ್ಷ ಏರ್ಪಟ್ಟಾಗ ಅಲ್ಲಿ ರಿಲೇಶನ್ಶಿಪ್ ಬ್ರೇಕ್ ಆಗ್ಬಿಡ್ತದೆ ಅಂತ ನೀವೇನು ಹೆದರೋ ಅಗತ್ಯ ಇಲ್ಲ. ಸಮಸ್ಯೆ ಇದ್ದಾಗ ಮಾತಾಡ್ಬೋದು, ಅವಾಯ್ಡ್ ಮಾಡೋ ಅಗತ್ಯ ಇಲ್ಲ ಅಂತ. ಮತ್ತೆ ನಾಲ್ಕನೇ ವಿಚಾರ ಬಂದು ಡೈಲಿ ಡಿಸಿಪ್ಲಿನ್ಗೆ ಸಂಬಂಧಪಟ್ಟಿರೋದು. ಸಾಮಾನ್ಯವಾಗಿ ತುಲಾರಾಶಿಯವರು ಬ್ಯಾಲೆನ್ಸ್ ಮಾಡೋದಕ್ಕೇನೆ ಜಾಸ್ತಿ ಮಹತ್ವ ಕೊಡೋದ್ರಿಂದಾಗಿ ಇಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದರೆ ಈ ಬ್ಯಾಲೆನ್ಸ್ಗೆ ಅರ್ಥ ಇರೋದಿಲ್ಲ ಅಂತ. ಒಂದು ರುಟೀನ್, ಒಂದು ವರ್ಕ್ ಶೆಡ್ಯೂಲ್, ಒಂದು ಹೆಲ್ತ್ ಹ್ಯಾಬಿಟ್, ಇಂಥದ್ದನ್ನು ಪ್ರತಿದಿನ ಫಾಲೋ ಮಾಡಿದ್ರೆ ಒಳ್ಳೆಯದು. ಶನಿ ಸದ್ಯ ತುಲಾರಾಶಿಯವರ 6ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇದೆ. 6ನೇ ಮನೆ ಅಂದರೆ ಸಂಘರ್ಷ, ಡೈಲಿ ರುಟೀನ್ಸ್, ಹಾಗೇನೆ ಶತ್ರುಗಳು, ಹಾಗೇನೆ ಸಾಲ, ಆರೋಗ್ಯ, ಸೇವೆ, ಇಂಥ ವಿಚಾರಗಳು ಬರ್ತದೆ. ಹೀಗಾಗಿ ಕೆಲಸದ ಒತ್ತಡ ಹೆಚ್ಚಾಗಿದೆ ಅಂತ ಅನ್ನಿಸ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ಅಂತಲೂ ಅನ್ನಿಸ್ತಾ ಇರ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾದ ಪ್ರಮೇಯ ಇರ್ತದೆ. ಡೈಲಿ ರುಟೀನನ್ನು ಸರಿಪಡಿಸಬೇಕಾದ ಪರಿಸ್ಥಿತಿನೂ ಇರ್ತದೆ. ಮತ್ತು ವರ್ಕ್ ಪ್ಲೇಸ್ನಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಕೂಡ ಎದುರಾಗೋ ಸಾಧ್ಯತೆ ಇರ್ತದೆ. ಇದನ್ನು ಒಂದು ಸ್ವಲ್ಪ ಪ್ರೌಢಿಮೆಯಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ 6ನೇ ಮನೆ ಅನ್ನೋದೇನಿದೆಯೋ ನಮ್ಮ ಜೀವನದ ಒಂದು ದೈನಂದಿನ ವ್ಯವಸ್ಥೆ ಅಂತ ಅರ್ಥ, ಅಂದರೆ ಒಂದು ಸಿಸ್ಟಮ್. ಸೊ ಇಲ್ಲಿ ರುಟೀನ್ ಅನ್ನೋದು ಬಹಳ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಶನಿ ಬಂದು ಈ 6ನೇ ಮನೆಯಲ್ಲಿ ಫೇವರೇಬಲ್ ರಿಸಲ್ಟನ್ನು ಕೊಡ್ತದೆ ಅಂತ ಪರಿಗಣಿಸಲಾಗುತ್ತೆ. ಯಾವಾಗಿದು ಫೇವರೇಬಲ್ ರಿಸಲ್ಟ್ ಕೊಡ್ತದೆ ಅಂದರೆ ಏನು ಈ ರುಟೀನು, ಒಂದು ಡಿಸಿಪ್ಲಿನ್ಡ್ ಲೈಫನ್ನು, ಮತ್ತು ಏನು ಕೆಲಸ ಮತ್ತು ಸೇವೆ ಅಥವಾ ಏನು ನಮ್ಮದೊಂದು ಲಿವ್ಲಿಹುಡ್ ಅನ್ನುವಂಥ ವಿಚಾರ ಏನಿದೆ ಇದನ್ನು ಜವಾಬ್ದಾರಿಯಿಂದ ನಿಭಾಯಿಸಲಿಕ್ಕೆ ನಾವು ಮುಂದಾದಾಗ ಮಾತ್ರವೇ ಇದು ಫೇವರೇಬಲ್ ಆಗಿ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ. ನಾವು ಇದನ್ನು ಅವಾಯ್ಡ್ ಮಾಡ್ತಾ ಹೋದರೆ ಅದರಿಂದ ನಮಗೆ ಹೆಚ್ಚು ಪ್ರಯೋಜನ ಸಿಗೋದು ಕಷ್ಟ. ಸೊ ರಾಶಿ ಅಂದರೆ ಮನಸ್ಸು ಅಂತ ಅರ್ಥ. ಸೊ ಹೀಗಾಗಿ ಏನು ಶನಿಯ ಸಂಚಾರವೇ ಇರಲಿ ಅಥವಾ ಶನಿ ಸದ್ಯ ವಕ್ರಗತಿಯಲ್ಲಿರುವಂಥ ವಿಚಾರವೇ ಇರಲಿ, ಇದೆಲ್ಲವೂ ನಿಮಗೆ ಮಾನಸಿಕವಾಗಿ ಎಫೆಕ್ಟು ಹೆಚ್ಚಾಗುತ್ತೆ ಹೊರತು ಇದೇನು ಘಟನೆಯಾಗಿ ನಡೆಯೋದಿಲ್ಲ. ಏನೋ ತುಂಬ ಕೆಟ್ಟದಾಗ್ಬಿಡ್ತದೆ, ಏನೋ ಇದು ಪ್ರಾಬ್ಲಮ್ ಆಗುತ್ತೆ, ಹಂಗೆ ಅಲ್ಲ. ಇದು ಮೇನ್ಲಿ ನಿಮ್ಮ ನಿರ್ಧಾರಗಳು, ನಿಮ್ಮ ಮಾನಸಿಕ ಫೀಲಿಂಗ್, ಸೈಕಾಲಜಿಕಲ್ ಎಫೆಕ್ಟ್ ಆಗಿರ್ತದೆ. ಸೊ ಈ ವಿಚಾರದಲ್ಲಿ ನೀವು ಡಿಸಿಷನ್ನು ಇಂಥ ಸಾಮಾನ್ಯವಾಗಿ ಶನಿ ವಕ್ರ ಅವಧಿಯಲ್ಲಿ ದೊಡ್ಡ ಡಿಸಿಷನ್ಗಳನ್ನು ತಗೊಳ್ಬಾರ್ದು ಅಂತ ಹೇಳಲಾಗುತ್ತೆ. ಯಾಕೆ ಅಂದರೆ ನೀವು ಈ ಅವಧಿಯಲ್ಲಿ ತಗೊಳ್ಳುವಂಥ ಡಿಸಿಷನನ್ನು ಮತ್ತೆ ನೀವು ಪರಾಮರ್ಶೆ ಮಾಡುವಂಥ ಪ್ರಮೇಯ ಬರ್ಬೋದು ಅಂತ. ಸೊ ಶನಿ ಸದ್ಯ ನಿಮ್ಮ ಒಂದು ರುಟೀನ್, ನಿಮ್ಮ ಹ್ಯಾಬಿಟ್ಗಳು, ನೀವು ಜವಾಬ್ದಾರಿಯನ್ನು ನಿಭಾಯಿಸುವಂಥ ರೀತಿ, ಇದನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಂತಲೇ ಪರಿಗಣಿಸ್ಬೋದು. ಸೊ ಈ ಅವಧಿಯಲ್ಲಿ ನೀವು ಎಷ್ಟು ಜವಾಬ್ದಾರಿಯುತವಾಗಿ ಏನು ಬ್ಯಾಲೆನ್ಸ್ ಮಾಡುವ ಒಂದು ನೆಪದಲ್ಲಿ ಎಲ್ಲವನ್ನು ಅವಾಯ್ಡ್ ಮಾಡುವಂಥದ್ದು, ಪೋಸ್ಟ್ಪೋನ್ ಮಾಡುವಂಥದ್ದು, ಇದನ್ನು ಮೇಯ್ನ್ಲಿ ಕರೆಕ್ಟ್ ಮಾಡ್ಕೊಳ್ಳೋದು ತುಲಾರಾಶಿಯವರಿಗೆ ಅಗತ್ಯ ಇರ್ತದೆ. ಸೊ ಇವಾಗ ನೀವು ಇಂಥ ವಿಚಾರಗಳಲ್ಲಿ ಕೆಲವೊಂದು ರೀಥಿಂಕ್ ಮಾಡಿ ಕೆಲವೊಂದು ಕರೆಕ್ಷನನ್ನು ನೀವು ಮಾಡಿಕೊಂಡ್ರೆ ಮುಂದೆ ಇದರಿಂದ ನಿಮಗೆ ಉಪಯೋಗ ಆಗುವ ಅವಕಾಶಗಳು ಹೆಚ್ಚಾಗಿರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.